ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯವಿಜಯರಿಗೆ ಋಷಿ ಶಾಪ. ಇದರಿಂದ ನಾವು 10ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 10. ಯೇ ಮೇ ತನೂರ್ದ್ವಿಜ ವರಾಂದು ಹತಿರ್ಮದೀಯ ಭೂತಾನ್ಯ ಲಬ್ಧ ಶರಣಾನಿ ಚ ಭೇದ ಬುದ್ಧ್ಯ ದ್ರಕ್ಷ್ಯಂತ್ಯಘ ಕ್ಷತದೃಶೋ ಹ್ಯಹಿಮನ್ಯವಸ್ತಾತ್ ಗೃಧ್ರಾಋಷಾ ಮಮ ಪುಷಂತ್ಯಧಿದಂಡನೇತುಹು. ಅನುವಾದ: ಬ್ರಾಹ್ಮಣರು, ಗೋವುಗಳು ಮತ್ತು ಆತ್ಮರಕ್ಷಣೆ ಇಲ್ಲದ ಜೀವಿಗಳು ನನ್ನ ಶರೀರವಾಗಿದ್ದಾರೆ. ತಾವು ಮಾಡಿದ ಪಾಪದಿಂದ ಯಾರ ನ್ಯಾಯ ತೀರ್ಮಾನ ಶಕ್ತಿಯು ಕುಂದಿರುವುದೋ ಅಂತಹವರು ಇವುಗಳನ್ನು ನನ್ನಿಂದ ಭಿನ್ನವೆಂದು ನೋಡುತ್ತಾರೆ. ಅವರು ದೋಷಪೂರಿತ ಸರ್ಪಗಳ ಹಾಗೆ, ಪಾಪಿಗಳ ಮೇಲ್ವಿಚಾರಕನಾದ ಯಮರಾಜನ ರಣಹದ್ದುಗಳಂಥ ದೂತರು ತಮ್ಮ ಕೊಕ್ಕುಗಳಿಂದ ರೋಷಾವೇಶದಿಂದ ಆ ಪಾಪಿಗಳನ್ನು ಹರಿದು ಛಿದ್ರವಾಗಿ ಮಾಡುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ, ನಾನು ನನ್ನ ಅನಿರ್ಬಂಧಿತ ಅಂತರಂಗ ಶಕ್ತಿಯ ಪ್ರಭು ಆಗಿದ್ದೀನಿ. ಗಂಗಾಜಲ ನನ್ನ ಪಾದಗಳನ್ನು ತೊಳೆದ ಮೇಲೆ ಅದು ತುಂಬಾನೇ ವಿಶೇಷವಾಗಿರುವಂಥದ್ದು. ಆ ಪಾದಗಳನ್ನು ತೊಳೆದ ಮೇಲೆ ಉಳಿದಿರುವಂಥ ಶೇಷ ಏನು ಅಂದರೆ ಗಂಗಾಜಲ. ಆ ನೀರು ಅದನ್ನು ತಲೆ ಮೇಲೆ ಧರಿಸ್ಕೊಂಡಿರುವಂತಹ ಶಿವ ಆಗಿರಬಹುದು, 3 ಲೋಕಗಳು ಎಲ್ಲವನ್ನು ಪವಿತ್ರಗೊಳಿಸುತ್ತೆ. ನಾನು ವೈಷ್ಣವರ ಪಾದಧೂಳಿಯನ್ನು ನನ್ನ ತಲೆ ಮೇಲೆ ಧರಿಸ್ತೀನಿ ಅಂದಮೇಲೆ ಬೇರೆ ಇನ್ಯಾರು ತಾನೇ ಅದನ್ನು ನಿರಾಕರಣೆ ಮಾಡೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದ. ಇಲ್ಲಿ ಮುಂದುವರೆದು ಹೇಳ್ತಾನೆ, ಬ್ರಾಹ್ಮಣರು, ಗೋವುಗಳು ಮತ್ತು ಆತ್ಮರಕ್ಷಣೆ ಇಲ್ಲದೆ ಇರುವಂಥ ಜೀವಿಗಳಿರ್ತಾರಲ್ಲ, ಅವರೇ ನನ್ನ ಶರೀರ. ಬ್ರಾಹ್ಮಣರು, ಗೋವುಗಳು ನೋಡಿ, ಇವರೆಲ್ಲ ಸ್ವಲ್ಪ ಶಾರೀರಿಕವಾಗಿ ವೀಕ್ ಆಗಿರ್ತಾರೆ ನೋಡಿ, ಅಂಥವರೆಲ್ಲ ನನ್ನ ಶರೀರವಾಗಿದ್ದಾರೆ. ತಾವು ಮಾಡಿರುವಂಥ ಪಾಪದಿಂದ ಯಾರ ನ್ಯಾಯ ತೀರ್ಮಾನ ಶಕ್ತಿ ಕುಂದಿರುತ್ತೋ, ಪಾಪಗಳನ್ನು ಹೆಚ್ಚಾಗಿ ಮಾಡ್ತಾ ಹೋದಾಗ ನಮ್ಮ ವಿವೇಕ, ನಮ್ಮ ಬುದ್ಧಿ ಇದೆಲ್ಲ ಕಡಿಮೆ ಆಗಿಬಿಡುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲೇ ನಾವಿರೋದಿಲ್ಲ. ಅಂಥ ಶಕ್ತಿ ಕುಂದಿರುವಂಥವ್ರು ಇರ್ತಾರಲ್ಲ, ಅಂಥವರು ಇವುಗಳನ್ನು ನನ್ನಿಂದ ಭಿನ್ನ ಅಂತ ತಿಳ್ಕೊಳ್ತಾರೆ. ಅಂದರೆ ಏನು? ಇವರೇ ಬೇರೆ, ನಾನೇ ಬೇರೆ ಅಂತ ತಿಳ್ಕೊಳ್ತಾರೆ. ಆದರೆ ಬ್ರಾಹ್ಮಣರು, ಗೋವುಗಳು, ಆತ್ಮರಕ್ಷಣೆ ಇಲ್ಲದೆ ಇರುವಂಥ ಜೀವಿಗಳು ನನ್ನ ಶರೀರ ಅನ್ನೋದನ್ನು ಬೇರೆ ಯಾರು ಪಾಪ ಮಾಡಿರೋದಿಲ್ವೋ ಅಂಥವ್ರಿಗೆ ಗೊತ್ತಿರುತ್ತೆ. ಯಾರು ಪಾಪ ಮಾಡಿರ್ತಾರೋ ಅವರು ನನ್ನಿಂದ ಭಿನ್ನ ಇವರು ಅಂತ ನೋಡ್ತಾರೆ. ಅವರು ರೋಷಪೂರಿತ ಸರ್ಪಗಳ ಹಾಗೆ. ಅಂದರೆ ಏನು? ತುಂಬ ರೋಷ ಇರುವಂಥ ಸರ್ಪಗಳು ಹೇಗಿರುತ್ತೋ ಹಾಗೆ ಪಾಪಿಗಳನ್ನು ನೋಡ್ಕೊಳ್ಳುವಂತಹ ಯಮರಾಜನ ರಣಹದ್ದುಗಳ ಹಾಗೆ ಈ ದೂತರು. ಈಗ ಯಮ ಯಾರ್ಯಾರು ಏನೇನು ಮಾಡಿದಾರೋ ಲೆಕ್ಕಾಚಾರ ಇಡ್ತಾನೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಲ್ವಾ. ಪಾಪಿಗಳನ್ನು ನೋಡ್ಕೊಳ್ಳುವಂಥವ್ರು ಯಾರು ಅಂತಂದರೆ ಯಮರಾಜನ ದೂತರು. ಅವರು ಹೇಗಿರ್ತಾರೆ? ರಣಹದ್ದುಗಳ ಹಾಗಿರ್ತಾರೆ. ಅವ್ರೇನು ಮಾಡ್ತಾರೆ? ಈ ಪಾಪಗಳನ್ನು ಮಾಡಿರುವಂತಹ ರೋಷಪೂರಿತ ಸರ್ಪಗಳಿರುತ್ತಲ್ಲ, ಅದನ್ನು ತಮ್ಮ ಕೊಕ್ಕುಗಳಿಂದ ರೋಷಾವೇಶದಿಂದ ಹಿರಿದು ಚುಚ್ಚಿ ಅದನ್ನು ಪಾಪಿಗಳನ್ನು ಹರಿದು ಚಿತ್ರವಾಗಿ ಮಾಡ್ತಾರೆ. ಇಲ್ಲಿ ಭಗವಂತ ಯಾರು ಬ್ರಾಹ್ಮಣರನ್ನ, ಗೋವುಗಳನ್ನು, ಆತ್ಮರಕ್ಷಣೆ ಇಲ್ಲದೆ ಇರುವಂಥ ಜೀವಿಗಳನ್ನು ನನ್ನ ಶರೀರದಿಂದ ಸಪ್ರೇಟ್ ಅಂತ ತಿಳ್ಕೊಳ್ತಾರೋ ಅವರು ನನ್ನ ಶರೀರನೇ ಆಗಿದ್ದಾರೆ. ಆದರೆ ಅದನ್ನು ಆ ರೀತಿ ಯಾರು ಅರ್ಥ ಮಾಡ್ಕೊಳ್ತಾರೋ ಅಂಥವರನ್ನು ಯಮರಾಜನ ದೂತರು ರಣಹದ್ದುಗಳಾಗಿ ಆ ವಿಷಸರ್ಪದಿಂದ ಕೂಡಿರುವಂಥ ಪಾಪಿಗಳನ್ನು ಕೊಕ್ಕಿನಿಂದ ಚುಚ್ಚಿ ಅವರ ಶರೀರವನ್ನು ಹರಿದು ಛಿದ್ರವಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಇನ್ನು ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮ ಸಂಹಿತೆಯ ಪ್ರಕಾರ ಆತ್ಮರಕ್ಷಣೆ ಇಲ್ಲದ ಜೀವಿಗಳೆಂದರೆ ಗೋವುಗಳು, ಬ್ರಾಹ್ಮಣರು, ಸ್ತ್ರೀಯರು, ಮಕ್ಕಳು ಮತ್ತು ವೃದ್ಧರು. ಈ 5ರಲ್ಲಿ ವಿಶೇಷವಾಗಿ ಈ ಶ್ಲೋಕದಲ್ಲಿ ಬ್ರಾಹ್ಮಣರು ಮತ್ತು ಗೋವುಗಳನ್ನು ಪ್ರಸ್ತಾಪಿಸಲಾಗಿದೆ. ಏಕೆಂದರೆ ಭಗವಂತನು ಬ್ರಾಹ್ಮಣರು ಮತ್ತು ಗೋವುಗಳ ಹಿತದ ಬಗ್ಗೆ ಸದಾ ಕಾತರನಾಗಿರುತ್ತಾನೆ ಮತ್ತು ಅವನನ್ನು ಹೀಗೆ ಪ್ರಾರ್ಥಿಸಲಾಗುತ್ತದೆ. ಆದ್ದರಿಂದ ಈ 5ರ ಬಗ್ಗೆ, ಅದರಲ್ಲೂ ಗೋವುಗಳು ಮತ್ತು ಬ್ರಾಹ್ಮಣರ ಬಗ್ಗೆ ದ್ವೇಷಿಗಳಾಗಬಾರದು ಎಂದು ಭಗವಂತನು ವಿಶೇಷವಾಗಿ ಹಿತವಚನ ನೀಡಿದ್ದಾನೆ. ನೋಡಿ, ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂಥ ವಿಚಾರವನ್ನ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮರಕ್ಷಣೆ ಇಲ್ಲದೆ ಇರುವಂತಹ, ಈಗ ಶಾರೀರಿಕವಾಗಿ ಅವರು ದುರ್ಬಲರಾಗಿರ್ತಾರೆ. ಯಾರ್ಯಾರು? ಆತ್ಮರಕ್ಷಣೆ ತಮಗೆ ತಾವೇ ಮಾಡ್ಕೊಳ್ಳೋದಕ್ಕಾಗದೇ ಇರುವಂಥವ್ರು. ಗೋವುಗಳು, ಬ್ರಾಹ್ಮಣರು, ಸ್ತ್ರೀಯರು
ಮಕ್ಕಳು ಮತ್ತೆ ವೃದ್ಧರು. ನೋಡಿ, ಇವರಲ್ಲಿ ಶಾರೀರಿಕವಾಗಿ ಬಲ ಕಡಿಮೆ ಇರುತ್ತೆ. ಇದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಈ ಶ್ಲೋಕದಲ್ಲಿ ಬ್ರಾಹ್ಮಣರು ಮತ್ತೆ ಗೋವುಗಳ ಬಗ್ಗೆ ಹೇಳಿದ್ದಾರೆ. ಯಾಕೆ? ಭಗವಂತ ಬ್ರಾಹ್ಮಣರು ಮತ್ತೆ ಗೋವುಗಳ ಹಿತದ ಬಗ್ಗೆ ಯಾವಾಗ್ಲೂ ಕಾತರನಾಗಿರ್ತಾನೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಅವನನ್ನ ಗೋ ಬ್ರಾಹ್ಮಣ ಹಿತಾಯಚ ಅಂತಾನೆ ಹೇಳ್ತೀವಿ. ಆಯ್ತಾ? ಈ 5 ಜನಗಳಲ್ಲಿ ಗೋವುಗಳು ಮತ್ತೆ ಬ್ರಾಹ್ಮಣರ ಬಗ್ಗೆ ನಾವು ಯಾವತ್ತೂ ದ್ವೇಷಿಗಳಾಗಬಾರದು ಅನ್ನುವಂತಹ ಒಂದು ಹಿತವಚನವನ್ನ ಇಲ್ಲಿ ಭಗವಂತ ಕೊಟ್ಟಿದ್ದಾನೆ. ಯಾಕೆ? ಅವರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಭಗವಂತ ಸ್ವಯಂ ತಗೊಂಡಿರ್ತಾನೆ. ಅವರ ಹಿತ ಇವನಿಗಿಷ್ಟ, ಅವರನ್ನ ಕಾಪಾಡುವಂಥ ರಕ್ಷಣೆ ಅವನ ಶರೀರದ ಒಂದು ಭಾಗನೇ ಅವ್ರು ಆಗಿರೋದ್ರಿಂದ. ಯಾಕೆ? ಅವರು ಶಾರೀರಿಕವಾಗಿ ಸ್ವಲ್ಪ ವೀಕ್ ಆಗಿರೋದ್ರಿಂದ ಅವರ ಹಿತವನ್ನ, ಅವರ ಒಂದು ಕಾಳಜಿಯನ್ನ ಭಗವಂತ ತಗೊಳ್ತಾನೆ. ಅದಕ್ಕೋಸ್ಕರನೇ ಅವರ ಬಗ್ಗೆ ದ್ವೇಷಿಗಳಾಗಬಾರದು ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಭಾಗವತದ ಕೆಲವು ಪಾಠಗಳಲ್ಲಿ ದುಹತಿಹಿ ಎಂಬ ಪದದ ಬದಲಿಗೆ ದೃಹಿತೃಹು ಎಂದು ಬಳಸಲಾಗಿದೆ. ಈ 2 ಸಂದರ್ಭಗಳಲ್ಲಿ ಅರ್ಥ ಮಾತ್ರ ಒಂದೇ ಆಗಿದೆ. ದುಹತಿಹಿ ಎಂದರೆ ಗೋವು, ದುಹಿತೃಹು ಪದವನ್ನು ಕೂಡ ಗೋವು ಎಂಬ ಅರ್ಥದಲ್ಲಿ ಬಳಸಬಹುದು. ಏಕೆಂದರೆ ಗೋವು ಸೂರ್ಯನ ಮಗಳು ಎಂದು ಭಾವಿಸಲಾಗಿದೆ. ಮಕ್ಕಳನ್ನು ತಂದೆ ತಾಯಿಗಳು ಪಾಲಿಸುವ ಹಾಗೆ ಸ್ತ್ರೀ ವರ್ಗವನ್ನು ತಂದೆ, ಪತಿ ಅಥವಾ ಬೆಳೆದ ಮಗ ಇವರಲ್ಲಿ ಯಾರಾದರೂ ಪಾಲಿಸಬೇಕು. ಅಸಹಾಯಕರಾದವರನ್ನು ಅವರ ಪೋಷಕರು ಪಾಲಿಸಬೇಕು. ಇಲ್ಲದಿದ್ದರೆ ಪಾಪಿಗಳ ಮೇಲ್ವಿಚಾರಣೆಗಾಗಿ ಭಗವಂತನಿಂದ ನೇಮಕಗೊಂಡ ಯಮರಾಜನು ಆ ಪೋಷಕರನ್ನು ಶಿಕ್ಷೆಗೆ ಒಳಪಡಿಸುತ್ತಾನೆ. ಯಮರಾಜನ ಸಹಾಯಕರು ಅಥವಾ ದೂತರನ್ನು ಇಲ್ಲಿ ರಣಹದ್ದುಗಳಿಗೆ ಹೋಲಿಸಲಾಗಿದೆ. ಹಾಗೆಯೇ ಯಾರು ತಮ್ಮ ರಕ್ಷಣೆಗೆ ಒಳಪಟ್ಟಿದ್ದಾರೆಯೋ ಅಂತಹವರ ಬಗ್ಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸದೆ ಇರುವವರನ್ನು ಇಲ್ಲಿ ಸರ್ಪಗಳಿಗೆ ಹೋಲಿಸಲಾಗಿದೆ. ರಣಹದ್ದುಗಳು ಸರ್ಪಗಳೊಂದಿಗೆ ಕ್ರೂರವಾಗಿ ವರ್ತಿಸುತ್ತವೆ. ಹಾಗೆಯೇ ಯಮದೂತರು ಉದಾಸೀನರಾದ ಪೋಷಕರ ವಿಷಯದಲ್ಲಿ ಕ್ರೂರವಾಗಿ ವರ್ತಿಸುತ್ತಾರೆ. ಇಲ್ಲಿ ಗೋವಿನ ಬಗ್ಗೆ ಬೇಕಾದಷ್ಟು ಪಾಠಗಳಲ್ಲಿ ಗೋವು ಅನ್ನೋದಕ್ಕೆ 2 ಪದಗಳನ್ನು ಬಳಸಿದ್ದಾರೆ, ದುಹತಿಹಿ ಮತ್ತು ದುಹಿತೃಹು ಅಂತ. ಎರಡಕ್ಕೂ ಅರ್ಥ ಒಂದೇನೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಗೋವು ಅನ್ನೋದಕ್ಕೆ ಈ 2 ಪದಗಳನ್ನು ಬಳಸಬಹುದು. ಯಾಕೆ ಅಂತಂದರೆ ಗೋವು ಅಂತಂದರೆ ಸೂರ್ಯನ ಮಗಳು ಅಂತ ಅಂದ್ಬಿಟ್ಟು ಭಾವಿಸ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಗುರುಗಳು. ಇಲ್ಲಿ ಒಂದು ಕಾಳಜಿ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮಕ್ಕಳನ್ನು ತಂದೆ ತಾಯಿಗಳು ಪಾಲನೆ ಮಾಡಿ ಪೋಷಣೆ ಮಾಡೆಲ್ಲ ಮಾಡ್ತಾರಲ್ಲ, ಅದೇ ರೀತಿ ಸ್ತ್ರೀ ವರ್ಗವನ್ನು, ಸ್ತ್ರೀಯರು ಶಾರೀರಿಕವಾಗಿ ಅವರು ಸ್ವಲ್ಪ ಕಡಿಮೆ ಬಲ ಇರುವಂಥವ್ರು. ಸೊ ಅದಕ್ಕೋಸ್ಕರ ಸ್ತ್ರೀ ವರ್ಗವನ್ನು ಹುಟ್ಟದಾಗಿನಿಂದ ತಂದೆ ನೋಡ್ಕೊಳ್ತಾನೆ, ಆಮೇಲೆ ಪತಿ ನೋಡ್ಕೊಳ್ಬೇಕು, ಆಮೇಲೆ ತಂದೆ ಮತ್ತೆ ಗಂಡ ಇಬ್ಬರೂ ಇಲ್ಲ ಅಂದಾಗ ಬೆಳೆದ ಮಕ್ಕಳು ಪಾಲನೆ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅವ್ರನ್ನ ಒಂಟಿಯಾಗಿ ಬಿಡಬಾರದು ಅಂತ ಅರ್ಥ. ಇಲ್ಲಿ ಅಸಹಾಯಕ ವರ್ಗದವರನ್ನು ಕೂಡ ಅವರ ಪೋಷಕರೇ ಪಾಲಿಸಬೇಕು. ಈಗ ಫಿಸಿಕಲ್ ಆಗಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಂಥ ಮಕ್ಕಳನ್ನು ಹಾಗೆ ಬಿಟ್ಬಿಡಬಾರ್ದು. ಅವ್ರ ಪೋಷಕರು ಅವರನ್ನು ನೋಡ್ಕೊಳ್ಬೇಕು. ಅಯ್ಯೋ ಮಗು ಹೀಗೆ ಹುಟ್ಟಿದೆ ಅಂತ ಎಲ್ಲೋ ಬಿಟ್ಬಿಟ್ಟು ಬಂದ್ಬಿಡ್ತಾರೆ, ಆ ರೀತಿ ಎಲ್ಲ ಮಾಡೋರು ಇದ್ದಾರೆ. ಅದಕ್ಕೋಸ್ಕರನೇ ಆ ರೀತಿ ಮಾಡಬಾರ್ದು. ಸ್ತ್ರೀ ವರ್ಗದವ್ರನ್ನ ತಂದೆ ನೋಡ್ಕೋಬೇಕು, ಇಲ್ಲ ಗಂಡ ನೋಡ್ಕೋಬೇಕು, ಇಲ್ಲ ಬೆಳೆದಂಥ ಮಗ ನೋಡ್ಕೋಬೇಕು. ಮತ್ತು ಶಾರೀರಿಕವಾಗಿ ಅಸಹಾಯಕರಾಗಿರೋರನ್ನ ಅವರ ಪೋಷಕರೇ ಪಾಲನೆ ಮಾಡಬೇಕು. ಇಲ್ಲದೇ ಇದ್ದರೆ ಪಾಪಿಗಳ ಮೇಲ್ವಿಚಾರಣೆಗೆ ಅಂತಲೇ ಭಗವಂತನಿಂದ ನೇಮಕಗೊಂಡಿರುವಂಥ ಯಮರಾಜ ಏನು ಮಾಡ್ತಾನೆ, ಆ ಪೋಷಕರನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಯಮರಾಜನ ಸಹಾಯಕರು ಅಥವಾ ದೂತರು ಅವರನ್ನು ಇಲ್ಲಿ ರಣಹದ್ದುಗಳಿಗೆ ಹೋಲಿಸಿದ್ದಾರೆ. ಯಾರು ಈ ರೀತಿ ತಮ್ಮ ಒಂದು ರಕ್ಷಣೆಗೆ ಒಳಪಟ್ಟಿರ್ತಾರೋ ಅಂಥವರ ಕರ್ತವ್ಯವನ್ನು ಯಾರು ನಿರ್ವಹಣೆ ಮಾಡದೆ ಬಿಟ್ಬಿಟ್ಟಿರ್ತಾರಲ್ಲ ಅಂಥವರನ್ನು ಇಲ್ಲಿ ಸರ್ಪಗಳಿಗೆ ಹೋಲಿಸ್ತಾರೆ. ರಣಹದ್ದುಗಳು ಸರ್ಪಗಳ ಜೊತೆ ಹೇಗೆ ಕ್ರೂರವಾಗಿ ನಡ್ಕೊಳ್ಳುತ್ತೋ ಅದೇ ರೀತಿ ಇಲ್ಲಿ ಯಾರು ಉದಾಸೀನರಾಗಿರುವಂಥ ಪೋಷಕರಿರ್ತಾರೋ ಅವರ ಒಂದು ವಿಷಯದಲ್ಲಿ ಯಮದೂತರು ಕೂಡ ಹಾಗೆಯೇ ನಡ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ಇಲ್ಲಿ ನೆನಪಿಸ್ತಾ ಇರ್ತಾರೆ. ಯಾರು ವೀಕ್ ಆಗಿರ್ತಾರೋ ಅವರ ಪೋಷಣೆ ಪಾಲನೆ ಮಾಡುವಂಥದ್ದು, ಅವರ ಜವಾಬ್ದಾರಿ ತಗೊಳ್ಳುವಂಥದ್ದು, ಅವ್ರ ಕೇರ್ ಟೇಕ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಯಾರು ಪೋಷಕರಾಗಿರ್ತಾರೋ ಅವರ ಜವಾಬ್ದಾರಿಯಾಗಿರುತ್ತೆ. ಅವ್ರನ್ನೇನಾದರೂ ನೋಡ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಯಮದೂತನ ದೂತರು ಅವರಿಗೆ ಹಿಂಸೆ ಕೊಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.